ಅಂತಾರಾಷ್ಟ್ರೀಯ ಸಿನಿಮೋತ್ಸವ ನಡೆಯಿತು. ಇದರ ಉದ್ಘಾಟನೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ ಒಂದು ಹೇಳಿಕೆ ಇದೀಗ ಭಾರಿ ಹಲ್ಚಲ್ಗೆ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ರಾಜಕೀಯದ ಸ್ಟೈಲ್ ಕೊಂಚ ಬದಲಾಗ್ತಾ ಇದೆ. ಮುಲಾಜ್ ನೋಡ್ ಮಾತನಾಡ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು. ಏನೇ ಇದ್ರೂ ಕೂಡ ನೇರ ಮಾತುಗಳು. ಹಿಂದುತ್ವದ ವಿಚಾರಕ್ಕಿರಬಹುದು ಅಥವಾ ಪಕ್ಷದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಲಹಕ್ಕಿರಬಹುದು. ಹೀಗೇನೆ ಕಟ್ಟು ಮಾತನಾಡಿದ್ರು ಸಿನಿಮೋದ್ಯಮದ ಮಂದಿಯ ಬಗ್ಗೆ. ನಡೀತಾ ಇರೋದು ಫಿಲ್ಮ್ ಫೆಸ್ಟಿವಲ್. ಸಿನಿಮಾ ರಂಗದವರೇ ಇದರಲ್ಲಿಲ್ಲ. ಎಷ್ಟೋ ಮಂದಿ ಕಲಾವಿದರು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ. ನಿಮ್ಮ ಮನೆ ಹಬ್ಬ, ನೀವೇ ಇಲ್ಲ. ಇತ್ತೀಚೆಗೆ ಕೆಲ ಕಲಾವಿದರ ಹಾವಭಾವ, ನಡವಳಿಕೆ ಇವನ್ನೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದ್ದಾರೆ ಅನ್ನೋ ಅನುಮಾನ ಇದೆ. ನಾಡು, ನೆಲ, ಜಲ, ನಮ್ಮ ಭಾಷೆ ಈ ವಿಚಾರಕ್ಕೆ ಬಂದಾಗ ಸಿನಿಮಾ ಮಂದಿಯ ಆಸಕ್ತಿ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ಸಿನಿಮಾ ರಂಗದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿಯೇ. ಹೌದು, ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಒಂದು ಅರ್ಥದಲ್ಲಿ ಬೆಂಗಳೂರಿನ ಪ್ರೈಡ್ ಅದು. ಬಹಳ ಹೆಮ್ಮೆಯಿಂದ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಿರೋ ಸಂದರ್ಭದಲ್ಲಿ ಕನ್ನಡದ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು. ಅಟ್ಲೀಸ್ಟ್ ಉದ್ಘಾಟನಾ ಸಮಾರಂಭದಲ್ಲಿ ಅವರ ಅನುಪಸ್ಥಿತಿ ಡಿಕೆ ಶಿವಕುಮಾರ್ ಅವರ ಬಾಯಿಂದ ಇಂಥ ಮಾತುಗಳು ಬರುವಂತೆ ಮಾಡ್ತಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಹೇಳಿದ ವಿಚಾರ ಸರಿ ಇದ್ರೂ ಕೂಡ ಹೇಳಿದ ಧಾಟಿ ಬಗ್ಗೆ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರೇನು ಹೇಳಿದ್ರು? ಸಿನಿಮಾ ಮಂದಿ ಇತ್ತೀಚೆಗೆ ಕೆಲ ಕಾರ್ಯಕ್ರಮಗಳಿಂದ ದೂರ ಉಳಿತಿರೋದನ್ನ ನೋಡಿದ್ರೆ ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತಂದ್ರೆ. ಯಾವಾಗ ಸಿನಿಮಾ ಮಂದಿ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಹೀಗೆ ರಗ್ಗಡ್ ಆಗಿ ಖಡಕ್ ಆಗಿ ಮಾತನಾಡಿದ್ರು, ಸಿನಿಮಾ ಮಂದಿಯಿಂದ ಹಾಗೆ ವಿರೋಧ ಪಕ್ಷದಿಂದ ಡಿಕೆ ಶಿವಕುಮಾರ್ ಅವರ ಮಾತಿನ ವಿರುದ್ಧ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಟ್ಟು ಬೋಲ್ಟು ಸರಿ ಮಾಡ್ಲಿಕ್ಕಲ್ಲ ಅವ್ರ ಕೈಲಿ ಅಧಿಕಾರ ಕೊಟ್ಟಿರೋದು. ಸಿನಿಮಾ ಮಂದಿ ಸೆಲೆಬ್ರಿಟಿಗಳು ಪ್ರೀತಿ ಪ್ರೇಮದಿಂದ ಮಾತನಾಡಿಸಬೇಕು, ಇತ್ಯಾದಿ. ಇನ್ನು ರಾಜಕೀಯ ಹೇಳಿಕೆಗಳನ್ನ ನಾವು ಗಮನಿಸಿದಾಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಈ ಮೇಕೆದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ವಿ, ಬರ್ಲೇ ಇಲ್ಲ ಸಿನಿಮಾದವರು ಒಂದಿಬ್ಬರನ್ನ ಹೊರತುಪಡಿಸಿದ್ರೆ. ವಿರೋಧ ಪಕ್ಷದವ್ರು ಕೇಳ್ತಿದ್ದಾರೆ, ನಿಮ್ ಪಾರ್ಟಿ ಕಾರ್ಯಕ್ರಮ ಅದು ಯಾಕೆ ಬರ್ಬೇಕಿತ್ತು? ಡಿಕೆ ಶಿವಕುಮಾರ್ ಅವರ ಒಂದೇ ಒಂದು ಮಾತು ಇದೀಗ ಅನೇಕ ಆಯಾಮಗಳಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಆ ಕುರಿತಾದ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಸಿನಿ ಜನರ ನಟ್ಟು ಬೋಲ್ಟ್ ಟೈಟ್, ಡಿಕೆಶಿ ಹೇಳಿಕೆ ಶಾಕ್. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಪರ ವಿರೋಧದ ವಾಗ್ಬಾಣ. ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಡಿಕೆಶಿ ಕಿಡಿಕಿಡಿ. ಸಿನಿ ಮಂದಿಯ ವಿರುದ್ಧ ಹರಿಹಾಯ್ದ ಉಪಮುಖ್ಯಮಂತ್ರಿ. ಕಾರ್ಯಕ್ರಮಕ್ಕೆ ಕರೆದರೂ ಬರದಿದ್ದಕ್ಕೆ ಸಿನಿ ಕಲಾವಿದರ ವಿರುದ್ಧ ಡಿಕೆಶಿ ಓಪನ್ ವಾರ್ನಿಂಗ್. ಹೌದು, ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಉದ್ಘಾಟನೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಹಲ್ಚಲ್ ಸೃಷ್ಟಿಸಿದೆ. ಸಿನಿಮಾದವರು ಕೆಲಸ ಮಾಡಿಸಿಕೊಳ್ಳುವಾಗ ಮಾತ್ರ ಬರ್ತೀರಿ, ಇಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ಯಾರಿಗೆ ಸರಿಯಾಗಿ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿಸಿಎಂ ಡಿಕೆಶಿ ಗುಡುಗಿದ್ರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅದನ್ನ ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಕನ್ನಡ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್ ಮಾಡಿದ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದು, ನಿಮಗೆ ಜನ ಅಧಿಕಾರ ಕೊಟ್ಟಿದ್ದು ಏತಕ್ಕೆ? ನಟ್ಟು ಬೋಲ್ಟ್ ಸರಿ ಮಾಡೋದಕ್ಕೆ ಅಧಿಕಾರ ಕೊಟ್ರ? ರಾಜ್ಯದ ಅಭಿವೃದ್ಧಿಯ ಚಿಂತನೆಯೇ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವಾ, ಅಧಿಕಾರ ಅವ್ರ ಕೈನಲ್ಲಿದೆ. ಪಾಪ ಬೀದಿಲೋ ಕರೆದ್ರೆ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ಕೆ ಅಧಿಕಾರ ಕೊಟ್ಟವ್ರ? ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ, ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ.
ಇವ್ರೇನ್ ಕೆಲಸ ಮಾಡಬೇಕು ಮಾಡಲಿ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ದೇಶದ ಪ್ರಧಾನಿಯಿಂದ ಬೇರೆಯವರಿಗೆ ಗೌರವ ಕೊಡೋದು ಹೇಗೆ ಅನ್ನೋದನ್ನ ಕಲಿಯಲಿ ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ಕಡೆ ದೇಶದ ಪ್ರಧಾನಿ ಗೌರವ ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡಿ ಕಲ್ತ್ಕೋಬೇಕು. ಇತ್ತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯಿಸಿದ್ದು, ಡಿಕೆ ಶಿವಕುಮಾರ್ ಹೇಳಿರುವ ಮಾತಿನಲ್ಲಿ ತಪ್ಪಿಲ್ಲ, ಜೊತೆಗೆ ಕನ್ನಡ ಕಲಾವಿದರದ್ದು ತಪ್ಪಿಲ್ಲ, ನಮ್ಮ ಮನೆಯ ಹಬ್ಬಕ್ಕೆ ಹೋಗಬೇಕು ಅಂತಂದ್ರು. ಅವರು ಸಾರಾಸಗಟಾಗಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ನಿನ್ನೆ ಜನ ಸೇರಿಲ್ಲ ಅನ್ನೋದು ಒಂದಾದ್ರೆ, ಅವ್ರು ಯಾವುದೋ ಒಂದು ನೆಲ ಜಲ ವ್ಯವಹಾರ ಬಂದಾಗ ನಮ್ಮ ಇಂಡಸ್ಟ್ರಿ ಪೂರ್ತಿಯಾಗಿ ತೊಡಗಿಸಿಕೊಂಡಿದೆ. ಡಿಕೆಶಿ ನಟ್ಟು ಬೋಲ್ಟು ಮಾತಿಗೆ ಕಾರವೇ ನಾರಾಯಣಗೌಡ ಕೌಂಟರ್ ಕೊಟ್ಟಿದ್ದು, ನಮಗೂ ಚಲನಚಿತ್ರ ನಟರ ಮೇಲೆ ಬೇಸರ ಇದೆ, ಹಾಗಂತ ನಟ್ಟು ಬೋಲ್ಟು ಅಂತೆಲ್ಲ ಅನ್ನೋದಲ್ಲ, ಕಲಾವಿದರನ್ನ ಪ್ರೀತಿಯಿಂದ ನೋಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ನನಗೂ ಕೋಪ ಇದೆ, ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಹೋರಾಟದಕ್ಕೆ ಬರೋಲ್ಲ, ಕನ್ನಡ ಪರವಾಗಿ ಧ್ವನಿ ಎತ್ತಲ್ಲ, ಕನ್ನಡಿಗರು ಅವರು ಸಿನಿಮಾ ನೋಡ್ತಾರೆ, ಕನ್ನಡಿಗರು ಅವರು ಸಿನಿಮಾ ನೋಡಿದ್ರು ಸಹ ಕನ್ನಡದ ಪರವಾದಂತಹ ಹೋರಾಟಕ್ಕೆ ಬರಲ್ಲ. ಈಗ ಕೆಪಿಎಸ್ಸಿ ವಿಚಾರದಲ್ಲಿ 70,000 ಮಕ್ಕಳು ಬೀದಿಲಿ ನಿಂತು ಹೋರಾಟ ಮಾಡುವಾಗ ಸಿನಿಮಾದವರು ಒಬ್ರು ಮಾತಾಡ್ತಾ ಇಲ್ಲ ಅನ್ನೋ ನೋವು ನನಗೂ ಇದೆ. ಆದ್ರೆ ಅದಲ್ಲ ಪರಿಹಾರ, ನಟ್ಟು ಬೋಲ್ಟ್ ಅಲ್ಲ ಪರಿಹಾರ. ಇತ್ತ ಶಾಸಕ ಮುನಿರತ್ನ ಕೂಡ ಮೊದಲು ನಿಮ್ಮವರ ನಟ್ಟು ಬೋಲ್ಟ್ ಟೈಟ್ ಮಾಡಿ, ಈ ತರಹದ ಹೇಳಿಕೆಗಳನ್ನೆಲ್ಲ ಈಗಲೇ ಬಿಟ್ಟು ಬಿಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರೆ, ಅದು ಎಲ್ಲಾದ್ರೂ ಒಂದು ವೇಳೆ ನೆಟ್ಟು ಬೋಲ್ಟ್ ಯಾರಿಗೆ ಟೈಟ್ ಮಾಡಬಹುದು ಅಂದ್ರೆ, ನಿಮ್ಮ ಹತ್ರ ಕೆಲಸ ಮಾಡೋರು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂತವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟ್ ಟೈಟ್ ಮಾಡಬಹುದು. ಹಿರಿಯ ನಟ ಜಗ್ಗೇಶ್ ಮೊದಲು ಕಲಾವಿದರ ಸಂಘದ ಸಮಸ್ಯೆಯತ್ತ ನೋಡಿ ಅಂತ ಟ್ವೀಟ್ ಮಾಡಿ ಗಮನ ಸೆಳೆದಿದ್ದಾರೆ. ಇತ್ತ ನಟ ಸಾಧು ಕೋಕಿಲ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಮೇಕೆದಾಟು ಅಭಿಯಾನಕ್ಕೆ ಕೆಲವರು ಬಂದಿರಲಿಲ್ಲ, ಹಾಗಾಗಿ ಡಿಸಿಎಂ ಹೇಳಿದ್ದು ತಪ್ಪೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಮೇಕೆದಾಟು ವಿಷಯವಾಗಿ ಹೇಳಿದ್ರು, ನಮ್ಮ ಸರ್ಕಾರ ಜೊತೆಗೆ ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಮಂಡ್ಯ ಶಾಸಕ ಗಣಿಗ ರವಿ ಕೂಡ ಇವತ್ತೇ ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು, ಕನ್ನಡದ ಕಾರ್ಯಕ್ರಮ ಅಂದ್ರೆ ನಟರಿಗೆ ಅಸಾಧ್ಯನಾ ಅಂತ ಡಿಕೆ ಶಿವಕುಮಾರ್ ಪರ ಹೇಳಿಕೆ ನೀಡಿದ್ರು. ನಟ್ಟು ಬೋಲ್ಟ್ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ತಮ್ಮ ಹೇಳಿಕೆ ವಿರೋಧಿಸಿ ಇಷ್ಟೆಲ್ಲ ಪ್ರತಿಕ್ರಿಯೆ ಬಂದ ನಂತರವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವುದಾಗಿ ಉಡುಪಿಯಲ್ಲಿ ಹೇಳಿದ್ರು. ಒಳ್ಳೆ ಫಿಲಂ ಅವರೇನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು, ಆಗ ಯಾರು ಬರಲಿಲ್ಲ. ಒಟ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿನಿ ಮಂದಿಯ ನಟ್ಟು ಬೋಲ್ಟ್ ಟೈಟ್ ಮಾಡೋ ಬಗ್ಗೆ ಮಾತನಾಡಿದ್ದೇ ತಡ ಕೆಲವರು ವಿರೋಧಿಸಿದ್ರೆ, ಇನ್ನೊಂದಷ್ಟು ಮಂದಿ ನಾಡಿನ ಕಾಳಜಿ ವಹಿಸಿ ಹಾಗೆ ಹೇಳಿದ್ದಾರೆ, ಅದಕ್ಕೇನೋ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತಿದ್ದಾರೆ.